ಹೊಸಕೋಟೆ ವಕೀಲರ ಸಂಘದಿಂದ ಅಂಬೇಡ್ಕರ್ ಜಯಂತಿಯನ್ನು ಅತ್ಯಂತ ವಿಜೃಂಭವಾಗಿ ನಡೆಸ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಇವತ್ತಿನ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಎಲ್ರಿಗೂ ಬೇಕಾಗಿದ್ದಾರೆ ಮತ್ತು ಅಂಬೇಡ್ಕರ್ ಈ ದೇಶದ ಒಂದು ಆತ್ಮ. ಹಾಗಾಗಿ ಅಂಬೇಡ್ಕರ್ನ ಬಿಟ್ಟು ನಾವೇನೂ ಮಾಡೋಂಗಿಲ್ಲ. ಈ ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು ಜನ, ಈಗ ಅನೇಕ ಹಿರಿಯ ನ್ಯಾಯಾಧೀಶರಿದ್ದಾರೆ, ನನ್ನನ್ನು ಎಲ್ಲರೂ ಕರೆದು ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಹೊಸಕೋಟೆ ವಕೀಲರ ಸಂಘದ ವತಿಯಿಂದ ಈ ದಿನ ನಾವು 135ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಇದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಎಲ್ಲರ ಸಹಕಾರದಿಂದ ನೆರವೇರಿದೆ. ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಅವರನ್ನು ನಾವು ನೆನೆಯಬೇಕಾಗಿದ್ದಂಥ ಸಂದರ್ಭ ಇದೆ. ಅದೇ ರೀತಿ ಸಂವಿಧಾನವನ್ನು ಅರಿಸ್ಕೋಬೇಕಾಗಿರುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮನಮುಟ್ಟುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಯಶಸ್ವಿಯಾಗಿ ಜರುಗಿದೆ. ಇದಕ್ಕೆ ಡಾಕ್ಟರ್ ದ್ವಾರಕಾನಾಥರವರು ಸಹ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಬಗ್ಗೆ ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಳೋದಕ್ಕೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಪೂರ್ಣಗೊಂಡಿದೆ ಅಂತ ಹೇಳ್ತಾ ಹೊಸಕೋಟೆ ವಕೀಲರ ಸಂಘದ ವತಿಯಿಂದ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಹ ಕೋರಲಿಕ್ಕೆ ಬಯಸಿದೆ. ಇಂದು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಈ 2ನೇ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ 2ನೇ ಬಾರಿಗೆ ಅಧ್ಯಕ್ಷತೆ ವಹಿಸಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದಂತ ವರುಣ್ ಕುಮಾರ್ ಸಾಹೇಬ್ರೆ, ಅದೇ ರೀತಿಯಾಗಿ ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಸಾಹೇಬ್ರೆ, ಅಪರ ಸಿವಿಲ್ ನ್ಯಾಯಾಧೀಶರಾದ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಕೀಲ ಸಂಘದ ಮನೆಗಳಿಗೆ ಹೋಗ್ಬಿಟ್ಟು ವಿಶೇಷ ಆಹ್ವಾನಿತರಾಗಿ ಜ್ಞಾನಿಗಳು ಆದಂತ ಹೈಕೋರ್ಟ್ ಹಿರಿಯ ವಕೀಲರು ಆದಂತ ಹಾಗೂ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದಂತ ಡಾಕ್ಟರ್ CS ದ್ವಾರಕಾನಾಥ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳೇ ಹಾಗೂ ಸಹಾಯಕ ಸರ್ಕಾರಿ ಅಭಿಯೋಜಕರೇ, ಹಾಗೂ ಈ ವೇದಿಕೆ ಮುಂಭಾಗ ತುಂಬಾ ಯಾವ ರೀತಿ ನಮ್ಮ ದ್ವಾರಕಾನಾಥ್ ಸಾಹೇಬರ ಮಾತುಗಳನ್ನ ನಾವು ಟಿವಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದಂದ್ರೆ ಅದೊಂದು ರೋಮಾಂಚನ ಬಿಡಿ. ಅಂತ ಒಂದು ಹಿರಿಯ ವಕೀಲರೇ, ಮಾಧ್ಯಮ ಪ್ರತಿನಿಧಿಗಳೇ, ಅದೇ ರೀತಿ ಮತ್ತು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ, ಪೊಲೀಸ್ ಸಿಬ್ಬಂದಿ ವರ್ಗದವರೇ, ಈ ದಿನ ನಮ್ಮ ಹೊಸಕೋಟೆ ವಕೀಲ ಸಂಘದ ವತಿಯಿಂದ ಕಾರ್ಯಕ್ರಮಗಳು ಈ ವರ್ಷ ಸುಮಾರು ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಬರ್ತಾ ಇದ್ದೀವಿ. ಇದು ಈ ವರ್ಷದ ನಮ್ಮ 135ನೇ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾಕೆ ಇಷ್ಟು ಯಶಸ್ವಿಯಾಗಿ ಮೂಡ್ ಬಂತು ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ನ್ಯಾಯಾಧೀಶರಿಗೆ ಕಳಿಸಬೇಕಾಗಿದೆ. ಕಾರಣ ಇಷ್ಟೇ, ವಕೀಲರ ಸಂಘದ ವತಿಯಿಂದ ಯಾವುದೇ ಜಯಂತ್ಯೋತ್ಸವಕ್ಕೂ ಇಂಥ ಯಾವುದೇ ಕಾರ್ಯಕ್ರಮಕ್ಕೂ ನಾವು ಮನವಿ ಮಾಡಿಕೊಂಡಾಗ ತುಂಬಾ ಸಹಕಾರ ಕೊಟ್ಟಂತದ್ದು ನಮ್ಮ ಕಾರ್ಯಕ್ರಮದ ಯಶಸ್ವಿ ಅನ್ನಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇನ್ನೊಂದೇನಪ್ಪ ಕಾರಣ ಅಂದ್ರೆ ನಮ್ಮ ಎಲ್ಲ ಹಿರಿಯ ವಕೀಲರು ಹಾಗೂ ಎಲ್ಲ ಮಹಿಳಾ ವಕೀಲರು ಸಹ ಅಂತೇಳಿ ಯಾವುದೇ ಕಾರ್ಯಕ್ರಮ ಸಹ ಮಾಡಿದ್ರು ಸಹ ಎಲ್ಲ ವಕೀಲರು ಅವರು ಯಾವ ರೀತಿ ಭಾಗವಹಿಸ್ತಾರೆ ಅಂದ್ರೆ ಖಂಡಿತ ಯಾವುದೇ ಕೆಲಸ ಇದ್ರು, ಯಾವುದೇ ನ್ಯಾಯಾಲಯಗಳಲ್ಲಿ ಯಾವುದೇ ಪ್ರಕರಣಗಳಿದ್ರು ಸಹ ಅವರು ಭಾಗವಹಿಸುವಂತ ರೀತಿ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನಾನು ಹೇಳಲಿಕ್ಕೆ ಏನು ವಿಷಯ ಖಂಡಿತ ಉಳಿದಿಲ್ಲ ಅಂತ ಹೇಳ್ತೀನಿ. ನಮ್ಮ ದ್ವಾರಕಾನಾಥ್ ಸಾಹೇಬರ ಎಲ್ಲ ಭಾಷಣದ ಉದ್ದಕ್ಕೂ ನಾವು ಕೇಳ್ಕೊಟ್ಟಾಗ ಅಂಬೇಡ್ಕರ್ ನಮ್ಮ ಹೆಸರು ಎಲ್ಲೂ ಅವ್ರು ಬಳಸಲೇ ಇಲ್ಲ. ತಾವು ಗಮನಿಸಿರ್ಬೋದು, ಒಂದೇ ಒಂದು ಬಾಬಾ ಸಾಹೇಬರು ಅಂತ ಹೇಳಿ ಅವರು ಬಳಸಂತದ್ದು. ಹಾಗಾಗಿ ಬಾಬಾ ಸಾಹೇಬರ ಈ ಒಂದು ಜೀವನದ ಸಂಪೂರ್ಣ ಮಾಹಿತಿಗಳನ್ನ ಖಂಡಿತ ಅವ್ರು ಹೇಳ್ಬೇಕಂದ್ರೆ ದಿನಗಟ್ಟಲೆ ಅಂತ ಹೇಳಿ ನನಗೆ ಹೇಳಿದ್ರು. ಹಾಗಾಗಿ ನಾನು ತುಂಬಾ ಸಮಯ ತಗೋಣ ಅಂತ ಹೇಳಿ ಸರ್ ನಾನು ಕೇಳಿದ್ರು. ಖಂಡಿತ ಇಲ್ಲ ಸರ್, ಇನ್ನೂ ಅವಕಾಶ ಇದ್ದಿದ್ರೆ ನಾವು ಕೇಳಿ ತುಂಬಾ ಆಸಕ್ತರಾಗಿದ್ವಿ. ಆದ್ರೆ ಸಮಯದ ಅಭಾವ ಅನ್ನೋ ಕಾರಣದಿಂದಾಗಿ ತಾವೇ ಅದನ್ನ ಒಟ್ಟುಗೊಳಿಸಿದ್ರಿ ಅಂತ ಹೇಳಿ ಹೇಳ್ತಾ ಇಲ್ಲಿ ನಾನು ಒಂದೇ ಒಂದು 2 ಕೊಟೇಶನ್ ಹೇಳಲಿಕ್ಕೆ ಬಯಸ್ತೀನಿ.
ಬೆಳಗ್ಗೆ ತಾನೇ ನಮ್ಮ ವಕೀಲರ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದೆರಡು ಕೊಟೇಶನ್ಸ್ ಹಾಕಿದ್ರು ಬಾಬಾ ಸಾಹೇಬ್ರ ಬಗ್ಗೆ. ಅವರು ಒಂದು ಕೊಟೇಶನ್ ಅಲ್ಲಿ ಏನಪ್ಪ ಇತ್ತು ಅಂದ್ರೆ, ನೀನು ಹೋರಾಟ ಮಾಡಿದ್ರು ಪರವಾಗಿಲ್ಲಪ್ಪ, ನೀನು ಮಾರಾಟ ಆಗ್ಬೇಡ ಅನ್ನೋ ಒಂದು ಕೊಟೇಶನ್ ಇತ್ತು. ಗೊತ್ತಿಲ್ಲ ಯಾವ ಸಮಯ ಸಂದರ್ಭ ಅನ್ವಯಿಸ್ತೋ ಗೊತ್ತಿಲ್ಲ. ನೀನು ಹೋರಾಟ ಮಾಡಿದ್ರು ಪರವಾಗಿಲ್ಲ, ಮಾರಾಟ ಆಗ್ಬೇಡ ಅಂತ. ಅದು ಇನ್ನೊಂದು ಕೊಟೇಶನ್ ಸಹ ನಾನು ನೋಡಿದೆ. ಈ ಬಾಬಾ ಸಾಹೇಬ್ ಹೇಳಿರಂತ ಒಂದು ಕೊಟೇಶನ್ಗಳನ್ನ ನಾವು ಬೆಳಗ್ಗೆ ಎದ್ದು ನೋಡ್ತಾ ಇದ್ರೆ ಸಂಜೆವರೆಗೂ ಯಾವುದೇ ತಪ್ಪು ಮಾಡಲ್ವೇ ನಾವು ಭಾವನೆ ನಮ್ಗೆ. ಆದ್ರೆ ಅದನ್ನ ಯಾವ ರೀತಿ ಅಂದ್ರೆ, ಬಾಬಾ ಸಾಹೇಬರು ಅವರನ್ನ ಅಭಿಮಾನದಿಂದ ಕಾಣಬೇಕು, ಸಂವಿಧಾನವನ್ನ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ಕೋಬೇಕು. ಇವೆರಡೂ ಆಗ್ಬೇಕಾಗಿದೆ. ಬರೀ ನಾವು ಏನ್ ಮಾಡ್ತಾ ಇದ್ದೀವಿ, ಈ ಜಯಂತ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ನಮ್ಮ ಬಾಬಾ ಸಾಹೇಬರ ಕೀರ್ತಿಯನ್ನು ನಾವು ಆಕಾಶ ಎತ್ತರಕ್ಕೆ ಹೆಚ್ಚಿಸ್ತಾ ಇದ್ದೀವಿ. ಆದ್ರೆ ಅವರ ಚಿಂತನೆಗಳನ್ನು ನಾವು ಪಾತಾಳ ತುಳಿಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ಭಾವನೆ. ಕೆಲವೊಂದು ಕಡೆ ಕೆಲವೊಂದು ಭಾಷೆಗಳಿಗೆ ಸೀಮಿತ ಆಗಿರ್ತದೆ. ಕೆಲವೊಮ್ಮೆ ಅದು ಬೇರೆ ಬೇರೆ ರೂಪ ಪಡ್ಕೊಳ್ಳಿಕ್ಕೆ ಆ ಒಂದು ಬಾಬಾ ಸಾಹೇಬರ ನಾವು ಕೀರ್ತಿ ಪತಾಕೆಯನ್ನ ಹಾಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ ಖಂಡಿತ. ಆದ್ರೆ ಅವರನ್ನ ಕಂಡಂತ, ಅವರನ್ನ ಜನ್ಮ ಕೊಟ್ಟಂತ ಅವರ ತಂದೆ ತಾಯಿಗಳಿಗೆ ಜನಿಸಿದಂತ ಬಾಬಾ ಸಾಹೇಬ್ರೆ ಪುಣ್ಯವಂತರು ಅಂತ ನಾನು ಹೇಳಿ ಬಯಸ್ತೀನಿ. ಅವತ್ತು ದಿನ ಅವರ ತಂದೆ ತಾಯಿ ನಮ್ಮ ಬಾಬಾ ಸಾಹೇಬ್ರನ್ನ ಪ್ರೋತ್ಸಾಹ ಇದ್ರೆ ಇವತ್ತು ದಿನ ನಮ್ಮ ಬಾಬಾ ಸಾಹೇಬ್ರು ಸಿಗ್ತಾ ಇರಲಿಲ್ಲ. ಆದ್ರೆ ಅದ್ರ ಜೊತೆಗೆ ನಾವೊಂದು ಮುಂದುವರೆದು ಹೇಳೋದಂದ್ರೆ, ನಮ್ಮ ಮಹಿಳಾ ಬಗ್ಗೆ ಹೇಳ್ತಾ ಹೋದ್ರು ನಮ್ಮ ಸಾಹೇಬರು. ಅವರ ಧರ್ಮಪತ್ನಿ ಇಲ್ಲದೆ ಇದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬ್ರಿಲ್ಲ. ಖಂಡಿತ ಇಲ್ಲಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋದ್ರೆ, ಅವರು ವಿದೇಶಗಳಲ್ಲಿ ಅವರು ಶಿಕ್ಷಣ ಪಡಿತಾ ಇದ್ರೆ ಅದಕ್ಕೆ ನಮ್ಮ ಧರ್ಮಪತ್ನಿಯವರು ಇಲ್ಲಿಂದ ಹಣದ ಒಂದು ಯಾವ ರೀತಿ ಮೂಲಗಳು ಇಲ್ಲದೆ ಇದ್ರು ಸಹ ಅಲ್ಲಿ ಅವರಿಗೆ ಆ ಒಂದು ಸಹಕಾರ ಕೊಟ್ಟಂಥದ್ದು. ಖಂಡಿತ ಅಂತ ಧರ್ಮಪತ್ನಿ ಇದ್ದಿದ್ರಿಂದಾನೇ ನಾವು ಇವತ್ತು ನಮ್ಮ ಬಾಬಾ ಸಾಹೇಬ್ ಪಡೆಯಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಇನ್ನೊಂದು ಮುಂದುವರೆದು ಹೇಳ್ತಾರೆ, ನಾನು ಈ ದೇಶನ ಕಟ್ಟಂತ ಆ ಕನಸು ಏನಿತ್ತು ಕೈ ಚಾಚಿ ಬೇಡಂತದ್ದಲ್ಲ, ಕೈ ಜೋಡಿಸಿ ಸದೃಢ ಸಮಾಜವನ್ನ ಕಟ್ಟಲಿಕ್ಕೆ ಬಯಸ್ತೀನಿ ಅಂತ ಬಾಬಾ ಸಾಹೇಬರ ಕನಸನ್ನ ನಾವಿವತ್ತು ಎಷ್ಟು ಮಟ್ಟಿಗೆ ನನಸು ಮಾಡಲಿಕ್ಕೆ ನಾವೆಲ್ಲರೂ ಜಾತ್ಯಾತೀತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕಂಡಾಗ ನನಗೆ ಕೊನೆಯಲ್ಲಿ ಉಳಿಯೋದು ಒಂದೇ ಕ್ವಶನ್ ಮಾಡ್ಕೊಂಡೆ. ನಾವು ಯಾವ ದಿಸೆಯಲ್ಲಿ ಸಾಗ್ತಾ ಇದ್ದೀವಿ, ಯಾವ ದಿಸೆಯಲ್ಲಿ ನಾವು ಸಾಗ್ತಾ ಇದ್ದೀವಿ ಅಂದ್ರೆ ಅದನ್ನ ಕೊನೆಗೆ ನಮ್ಮ ಬಾಬಾ ಸಾಹೇಬರ ಆ ಕಂಡ ಕನಸನ್ನ ನನಸು ಮಾಡಲಿಕ್ಕೆ ನಮ್ಮ ಮಾನ್ಯ ವಿಶೇಷ ಆಹ್ವಾನಿತರಾಗಿ ಬಂದಂತ ನಮ್ಮ CS ದ್ವಾರಕಾನಾಥ್ ಸಾಹೇಬರ ಈ ಒಂದು ಭಾಷಣಗಳ ಮುಖಾಂತರ ಇಡೀ ರಾಜ್ಯಾದ್ಯಂತ ನೋಡಿದಾಗ ಖಂಡಿತ ನಾವು ಒಂದು ಅಂಬೇಡ್ಕರ್ ಅನ್ನ ಅರ್ಕೋಬಹುದು, ಇನ್ನೊಂದು ಸಂವಿಧಾನವನ್ನು ಓದ್ಕೋಬಹುದು. ಖಂಡಿತ ಸಂವಿಧಾನ ಮತ್ತೆ ಅಂಬೇಡ್ಕರ್ ಎರಡೇ ಒಂದು ನಾಣ್ಯದ ಎರಡು ಮುಖಗಳು. ಅಂಬೇಡ್ಕರ್ ಅರ್ಥ ಆಗಿ ಮಾತ್ರ ಸಂವಿಧಾನ ಓದ್ಕೊಳ್ಳಿಕ್ಕೆ ಸಾಧ್ಯ, ಸಂವಿಧಾನ ಓದ್ಕೊಂಡ್ರೆ ಮಾತ್ರ ಅಂಬೇಡ್ಕರ್ ಅರ್ಥ ಆಗ್ಲಿಕ್ಕೆ ಸಾಧ್ಯ. ನಾವು ಎರಡನ್ನೂ ಮಾಡ್ತೀವ, ಅದನ್ನ ನಾವು ನಮ್ಮ ಹೃದಯ ಮುಟ್ಕೊಳ್ಕೋಬೇಕಾಗ್ತದೆ. ಹಾಗಾಗಿ ನಮ್ಮ ಸಂಕಲ್ಪ ಮುಂದೆ ಏನಾಗಿರ್ಬೇಕು ಅಂದ್ರೆ, ಸಂವಿಧಾನ ಓದ್ಕೋಬೇಕು, ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇರಬೇಕು, ಅವರ ಚಿಂತನೆಗಳಲ್ಲಿ ಅವರ ಒಂದು ಇದರಲ್ಲಿ ನಮ್ಮ ಭಾರತ ಕಂಡ ಕನಸು ಸಾಕಾರಗೊಳ್ಳಲಿಕ್ಕೆ ನಾವೆಲ್ಲ ಈ ದಿನ ಸಂಕಲ್ಪ ಮಾಡಬೇಕು ಅಂತ ಹೇಳಿ ಹೇಳ್ತಾ, ಇವತ್ತು ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಭಾಷೆ ವಿರಾಮ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರು.